ಮಾನ್ಯಶ್ರೀ ಕೇಶವರಾವ್ ನಿಟ್ಟೂರ್ಕರ್ ಸಾಹೇಬರಿಗೆ ಸ್ಮರಿಸುತ್ತಾ ಈ ಒಂದು ನುಡಿ ನಮನ ಕಾರ್ಯಕ್ರಮ ಅವರಿಗೆ ಸ್ಮರಿಸಿ ಶ್ರದ್ಧಾಂಜಲಿ ಅರ್ಪಣೆ ಮಾಡುವಂತಹ ಕಾರ್ಯಕ್ರಮ. ತಮ್ಮೆಲ್ಲರಿಗೆ ತಿಳಿದಿರುವಂತೆ ಮೊನ್ನೆ ಶತಾಯುಷಿಗಳು ಮತ್ತು ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರಾದಂತ ನಮ್ಮೆಲ್ಲರಿಗೆ ಮಾರ್ಗದರ್ಶಕರು, ಸ್ವಾತಂತ್ರ್ಯ ಸೇನಾನಿಗಳು, ಅತ್ಯಂತ ಸರಳತೆ ಸಜ್ಜನಿಕೆಗೆ ಹೆಸರಾದಂತವರು ಮಾನ್ಯ ಶ್ರೀ ಕೇಶವರಾವ್ ನಿಟ್ಟೂರ್ಕರ್ ಸಾಹೇಬರು 101 ವರ್ಷಗಳ ಸಾರ್ಥಕವಾದಂತಹ ಒಂದು ಬದುಕನ್ನು ಬದುಕಿ ಇವತ್ತು ನಮ್ಮಿಂದ ಅಗಲಿ ಹೋಗಿದ್ದಾರೆ. ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಈ ಹುಟ್ಟು ಸಾವಿನ ಮಧ್ಯೆ ನಾವು ಸಮಾಜಕ್ಕಾಗಿ ಏನ್ ಸೇವೆ ಮಾಡ್ತೀವಿ, ನಮ್ಮ ಕಾರ್ಯಕಾಲದಲ್ಲಿ ನಾವೇನ್ ಸಾಧನೆ ಮಾಡ್ತೀವಿ ಅದು ಶಾಶ್ವತ ಉಳಿತದೆ, ಜನ ನೆನಪಿಸ್ಕೊಳ್ತಾರೆ. ವ್ಯಕ್ತಿ ಹುಟ್ಟಿದ ಮೇಲೆ ಅಲ್ಲಿಂದ ಹೋಗ್ತಾನೆ, ಸಂಸ್ಥೆಗಳು ಹುಟ್ಟುತ್ತವೆ, ಸಾಯ್ತವೆ, ಸಾಮ್ರಾಜ್ಯಗಳು ಹುಟ್ಟಿ ಬದುಕಿ ಪತನಗೊಳ್ಳುತ್ತವೆ. ಆದರೆ ಒಬ್ಬ ಸಮಾಜ ಸೇವಕ ಅವನು ಮಾಡಿದಂತ ಕಾರ್ಯ ಶಾಶ್ವತವಾಗಿ ಇವತ್ತು ಇರುತ್ತದೆ ಅನ್ನುವಂಥದ್ದು ನಾವೆಲ್ಲ ಇಲ್ಲಿ ನೆನಪಿಸ್ಕೊಳ್ಬೇಕಾಗ್ತದೆ. ಇದೆಲ್ಲ ಇವತ್ತಿನ ಕಾಲದಲ್ಲಿ ಜನ ಬರ್ತಾರೆ ಹೋಗ್ತಾರೆ, ಹೆಂಗೆ ಬರ್ತಾರೆ ಗೊತ್ತಾಗೋದಿಲ್ಲ, ಹೆಂಗೆ ಹೋಗ್ತಾರೆ ಗೊತ್ತಾಗೋದಿಲ್ಲ. ಇವತ್ತು ನಾವೆಲ್ಲ ಈ ಭೂಮಿ ಮೇಲೆ ಹುಟ್ಟಿದ್ದೀವಿ ಅಂತ ಹೇಳಿದ್ರೆ ನಮ್ಮದೇ ಆದಂತಹ ರೀತಿಯಲ್ಲಿ ಅದು ಸಮಾಜಕ್ಕಾಗಿ ಸೇವೆ ಮಾಡಿ ಛಾಪು ಮೂಡಿಸಿ ಹೋಗುವಂಥದ್ದು ಬಹಳ ಸಾರ್ಥಕ ಆಗ್ತದೆ. ಬುದ್ಧ, ಬಸವ, ಅಂಬೇಡ್ಕರರ ಅನುಯಾಯಿಯಾಗಿದ್ದು. ಬುದ್ಧ ಅಂದ್ರ ಶಾಂತಿ ಪ್ರಿಯರವರು. ಬಸವಣ್ಣನ ಒಂದು ತತ್ವಗಳನ್ನು ಅವರು ಮೈಗೂಡಿಸಿಕೊಂಡು ಕೊನೆ ತಮ್ಮ ಉಸಿರಿನವರೆಗೂ ಕೂಡ ಸತತವಾಗಿ ಈ ಒಂದು ತಮ್ಮ ದೇಶ, ನಾಡು, ಗ್ರಾಮ ಅಂತ ತಿಳ್ಕೊಂಡು ಅಭಿವೃದ್ಧಿಯ ಕಾರ್ಯಕ್ರಮಕ್ಕಾಗಿ ಶ್ರಮವಹಿಸಿದಂತಹ ಮಹಾನ್ ವ್ಯಕ್ತಿ ಆಗಿದ್ರು. ಅಂಬೇಡ್ಕರ್ ಅಂದ್ರ ಅವ್ರು ಯಾವಾಗಲೂ ಜಾತಿ ಭೇದ ಮಾಡಲಿಲ್ಲ, ಎಲ್ರಿಗೂ ಸರಿಸಮಾನವಾದಂತಹ ಸ್ಥಾನಮಾನಗಳನ್ನು ಕೊಟ್ಟು ಸಣ್ಣವರಿರ್ಲಿ ದೊಡ್ಡವರಿರ್ಲಿ ಬಂದವರಿಗೆ ಅಷ್ಟೇ ಆದರವನ್ನು ತೋರಿಸಿದಂತಹ ಮಹಾನ್ ವ್ಯಕ್ತಿಗಳಾಗಿದ್ದರು. ಶಾಂತಿ ಶಾಂತಿ